ನಮಸ್ಕಾರ ಸ್ನೇಹಿತರೆ, ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಗೆ ಸೇರುವಂತಹ ಬರಕನಾಳು ಗ್ರಾಮಕ್ಕೆ ಬಂದಿದ್ದೀವಿ. ಈ ಬರಕನಾಳು ಗ್ರಾಮದ ಕೆರೆ ಬಳಿ ಒಂದು ಪುರಾತನ ಕಾಲದ ಹೊಯ್ಸಳರ ಕಾಲಕ್ಕೆ ಸೇರುವಂತಹ ಕಲ್ಲೇಶ್ವರ ದೇವಾಲಯ, ಭೈರವೇಶ್ವರ ದೇವಾಲಯ ಎಂದು ಕರೆಯುವಂತಹ ಪುರಾತನ ದೇವಾಲಯಗಳಿವೆ. ಇಲ್ಲಿ ಈ ದೇವಾಲಯದ ಪಕ್ಕದಲ್ಲಿ ಅರಳಿಕಟ್ಟೆ ಮೇಲೆ ಸುಮಾರು 5 ವೀರಗಲ್ಲುಗಳು ದಾಖಲಾಗಿವೆ. ಇವು ಎಲ್ಲಿ ದಾಖಲಾಗಿವೆ ಅಂದರೆ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 25, ಚಿಕ್ಕನಾಯಕನಹಳ್ಳಿ ತಾಲೂಕು ಶಾಸನ ಸಂಖ್ಯೆ 48, 49, 50, 51, 52 ಅಂದರೆ 5 ಶಾಸನಗಳು ಇಲ್ಲಿ ದಾಖಲೆಯಾಗಿವೆ. ಇಲ್ಲಿ ಎಲ್ಲಿದೆ ಈ 5 ಶಾಸನೋಕ್ತ ವೀರಗಲ್ಲುಗಳು ಎಲ್ಲಿದೆ, ಅವು ಏನು ಹೇಳುತ್ತೆ ಮಾಹಿತಿ, ಅದೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಬರಕನಾಳು ಗ್ರಾಮದ ಕೆರೆ. ಈ ಕೆರೆಯ ಏರಿ ಮೇಲೆ ಭೈರವೇಶ್ವರ ದೇವಾಲಯವಿದೆ. ಈ ಕಡೆ ಈಶ್ವರ ದೇವಾಲಯ, ಇದು ಭೈರವೇಶ್ವರ ದೇವಾಲಯ. ಇದು ಹೊಯ್ಸಳರ ಕಾಲದ ದೇವಾಲಯ. ಈ ದೇವಾಲಯದ ಪಕ್ಕದಲ್ಲಿ ಇದು ಅರಳಿ ಮರ ಇದೆ. ಅರಳಿ ಮರದ ಬುಡದಲ್ಲಿ ಸುಮಾರು 5 ವೀರಗಲ್ಲುಗಳನ್ನು ಮಾಡಿ ಇಡಲಾಗಿದೆ. ನೋಡಿ, ಈ ವೀರಗಲ್ಲುಗಳು ಇಲ್ಲಿದೆ. ಹಾಳಾಗುವ ಮುಂಚೆ ಸಂರಕ್ಷಣೆ ಮಾಡುವ ಅವಶ್ಯಕತೆ ಇದೆ. ಸುಮಾರು 700 ವರ್ಷಕ್ಕಿಂತ ಹಳೆಯದಾದ ವೀರಗಲ್ಲುಗಳು ಇವು. ಈ ರೀತಿ ದುಸ್ಥಿತಿಯಲ್ಲಿ ಇರುವುದು ತುಂಬ ದುರಂತ. ಇವುಗಳಲ್ಲೆಲ್ಲ ಶಾಸನ ಇದೆ. ಈ 4 ವೀರಗಲ್ಲುಗಳಲ್ಲೂ ಶಾಸನ ಇದೆ. ಶಾಸನ ಏನು ಹೇಳುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇ ವೀರಗಲ್ಲು ಇದು. ಈ ವೀರಗಲ್ಲು 3 ಹಂತ ಒಳಗೊಂಡಿದೆ. ಈ ವೀರಗಲ್ಲು ಸಾಮಾನ್ಯವಾಗಿ ಕೆಳ ಹಂತದಿಂದ ವಿವರಣೆ ಶುರುವಾಗುತ್ತೆ. ಕೆಳ ಹಂತದಲ್ಲಿ ನೋಡಿ, ಹೋರಾಟ ಮಾಡುತ್ತಿರುವಂತಹ ದೃಶ್ಯವಿದೆ. ಬಿಲ್ಲು ಬಾಣ, ಕತ್ತಿ ಗುರಾಣಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿರುವ ಶಿಲ್ಪ. 2ನೇ ಹಂತದಲ್ಲಿ ಹೋರಾಟ ಮಾಡಿ ವೀರಮರಣ ಹೊಂದಿದ ವೀರನಿಗೆ ಸುರಕನ್ಯೆಯರು ಅಂದರೆ ದೇವಕನ್ನಿಕೆಯರು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವ ಶಿಲ್ಪವಿದೆ. ಅಂದರೆ ಇಲ್ಲಿ 3 ವೀರರು ಪಲ್ಲಕ್ಕಿಯಲ್ಲಿ ಕುಂತಿದ್ದಾರೆ ಕೈ ಮುಗಿದು. ಆ ಕಡೆ ಈ ಕಡೆ ಭಾಗದಲ್ಲಿ ದೇವಕನ್ನಿಕೆಯರು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಮೇಲ್ಭಾಗದಲ್ಲಿ 3 ವೀರರು, ವೀರಮರಣ ಹೊಂದಿದ ವೀರರು ಕೈಲಾಸವಾಸಿಗಳಾಗಿದ್ದಾರೆ. ಇಲ್ಲಿ ಯತಿಯೊಬ್ಬ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ಮತ್ತು ಸೂರ್ಯಚಂದ್ರರ ಕೆತ್ತನೆ ಇದೆ. ಶಿವಲಿಂಗದ ಮುಂದೆ ನಂದಿಯ ಚಿತ್ರವನ್ನು ಕಾಣಬಹುದು. ಇದು 13ನೇ ಶತಮಾನದ ವೀರಗಲ್ಲು. ಇದರಲ್ಲಿ ಶಾಸನ ಇಲ್ಲ. ಇದು ಪಕ್ಕದ ವೀರಗಲ್ಲು ನೋಡಿ. ಈ ಕಂಬಿ ಹಾಕಿರೋದ್ರಿಂದ ಸ್ಪಷ್ಟವಾಗಿ ಕಾಣದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ದಯವಿಟ್ಟು ಇದನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಶಾಸನೋಕ್ತ ವೀರಗಲ್ಲು ಇದು. ಇದರಲ್ಲಿ ಇಲ್ಲೇನು ಶಾಸನ ಇದೆ ಇದು ದಾಖಲೆ ಆಗಿದೆ. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 25ರಲ್ಲಿ ಶಾಸನ ಸಂಖ್ಯೆ, ಚಿಕ್ಕನಾಯಕನಹಳ್ಳಿ ತಾಲೂಕು ಶಾಸನ ಸಂಖ್ಯೆ ಇದು 49ನೇ ನಂಬರಿನ ವೀರಗಲ್ಲು, ಶಾಸನೋಕ್ತ ವೀರಗಲ್ಲು. ಇದು ತುಂಬ ವೀರಗಲ್ಲು ಇದು. ಇಲ್ಲಿಯೂ ಸಹ ಕೆಳ ಹಂತದಲ್ಲಿ ಹೋರಾಟ ದೃಶ್ಯ ಇದೆ ನೋಡಿ. ಇಲ್ಲಿ ಕುದುರೆಗೆ ಕವಚ ಹಾಕಿರುವಂತಹ ವೀರರು ಬಂದಿದ್ದಾರೆ. ಕುದುರೆಗಳಿಗೆ ಅಲಂಕಾರ ಮಾಡ್ತಿದ್ರು ಅನ್ನೋದು ವಿಶೇಷ. ಅದು ಜೊತೆಗೆ ನೋಡಿ, ಇಲ್ಲಿ ಹಸು ಇದೆ. ಹಸು ಇದ್ದರೆ ಅದು ತುರುಗೋಳು ವೀರಗಲ್ಲು ಅಂತೇಳಿ ಕರೀತಾರೆ. ತುರುಗೋಳು ಅಂತ ತುರುಗೋಳು ಅಂದರೆ ಈ ಊರುಗಳಲ್ಲಿ ಈಗ ಪ್ರಾಚೀನ ಕಾಲದಲ್ಲಿ ಗೋ ಸಂಪತ್ತು ಪ್ರಮುಖವಾಗಿತ್ತು. ಆದ್ದರಿಂದ ಈ ಹಸುಗಳನ್ನು ಯಾರು ಕತ್ಕೊಂಡು ಹೋಗ್ತಾರೋ ಅವರೊಂದಿಗೆ ಹೋರಾಟ ಮಾಡಿ ಹಸುಗಳನ್ನು ಹಿಂತಿರುಗಿಸಿ ಇದರಲ್ಲಿ ಹೋರಾಟದಲ್ಲಿ ವೀರಮರಣ ಹೊಂದಿದರೆ ಅವ್ರನ್ನ ತುರುಗೋಳು ವೀರರು ಅಂಥೇಳಿ ನಾವು ಭಾವಿಸ್ತಿದ್ವಿ. ಮತ್ತು ಈ ವೀರಗಲ್ಲಿನಲ್ಲೂ ಕೂಡ ಹಸುಗಳನ್ನು ಕೆತ್ತನೆ ಮಾಡಿ ಹಾಕ್ತಾಯಿದ್ರು ನೋಡಿ. ಹಸುವಿನ ಚಿತ್ರ ಇದೆ. ಇದು ಕೆಳಗಿನ ಹಂತದಲ್ಲಿ ವೀರ ವೈರಿಗಳೊಂದಿಗೆ ಹೋರಾಟ ಮಾಡ್ತಿದ್ದಾನೆ. 2ನೇ ಹಂತದಲ್ಲಿ 4 ಜನ, ಅಂದರೆ ಈ ತುರುಗೋಳು ಹೋರಾಟದಲ್ಲಿ 4 ಜನ ವೀರಮರಣ ಹೊಂದಿದ್ದಾರೆ. ಇದೇ ಊರಿನವರಾಗಿರಬೇಕು. ಅವರು 4 ಜನ ವೀರಮರಣ ಹೊಂದಿದ್ದಾರೆ. ಅವರು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ದೇವಕನ್ನಿಕೆಯರು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಾ ಇರೋವಂಥ ಚಿತ್ರ ಇದೆ. ಈ ಹಂತದಲ್ಲಿ ವಾದ್ಯಗಾರರ ಚಿತ್ರವು ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು 3ನೇ ಹಂತದಲ್ಲಿ, ಈ ಹಂತದಲ್ಲಿ 4 ಜನ
ಪಕ್ಕದಲ್ಲಿ ಸ್ವಲ್ಪ ಒಡೆದೋಗಿರೋದ್ರಿಂದ ಮತ್ತೊಬ್ಬ ವೀರ ಕಾಣೋದಿಲ್ಲ. 3 ವೀರರ ಚಿತ್ರ ಕಾಣುತ್ತೆ. 4 ಜನ ವೀರರು ಕೈಲಾಸವಾಸಿಯಾಗಿದ್ದಾರೆ. ಇಲ್ಲಿ ಸ್ವರ್ಗಸ್ಥರಾಗಿದ್ದು ಅವರಿಗೆ ಶಿವಲಿಂಗ, ಕೈಲಾಸದಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ಯತಿ ಶಿಲ್ಪ ಮತ್ತು ನಂದಿಯ ಶಿಲ್ಪವನ್ನು ನಾವು ಕಾಣ್ಬೋದು. ಇದು ಸುಮಾರು 13ನೇ ಶತಮಾನಕ್ಕೆ ಸೇರುತ್ತೆ. ಶಾಸನ ನೋಡಿ, ಇಲ್ಲಿ ಶಾಸನ ಇದೆ. ಶ್ರೀ ಮತ್ತು ರುಧಿರೋದ್ಗಾರಿ ಸಂವತ್ಸರದ ಅಂಥೇಳಿ ಬರುತ್ತೆ. ಆದರೆ ಇದು ರಾಜ ಯಾರಿದ್ರು ಅಂತೇಳಿ ಗೊತ್ತಾಗೋದಿಲ್ಲ. ಈ ಸಂವತ್ಸರದ ಆಧಾರದ ಮೇಲೆ ಇದು ಸುಮಾರು 13ನೇ ಶತಮಾನ ಅಂತೇಳಿ ಹೇಳ್ಬೋದು. ಮತ್ತು ವೀರರ ಹೆಸರು ಇದೆ ಇದರಲ್ಲಿ. ಬೆಲಗೌಡ, ಬೊಮ್ಮಗೌಡ ಅಂತ ಇಬ್ಬರು ವೀರರ ಹೆಸರು ಇದೆ. ಬೆಲಗೌಡ ಅಂತೇಳಿ ಇಲ್ಲಿ ಬೆಲಗೌಡ ಅಂತ ಕಾಣ್ಬೋದು ನಿಮಗೆ. ಬೆಲಗೌಡ ಅಂತೇಳಿ ಇದೆ. ಮತ್ತು ಇಲ್ಲಿ ಬೊಮ್ಮಗೌಡ ಅಂತ ಸೊನ್ನೆಮ್ಮ ಗೌ ಈ ಕಡೆ ಗೌಡ, ಬೊಮ್ಮಗೌಡ ಇಬ್ಬರು ವೀರರ ಹೆಸರುಗಳಿದೆ. ಇನ್ನು ಇಬ್ಬರ ವೀರರ ಹೆಸರುಗಳು ಅಸ್ಪಷ್ಟವಾಗಿದೆ. ಆದ್ದರಿಂದ ಇದು ಬೆಲಗೌಡ ಮತ್ತು ಬೊಮ್ಮಗೌಡ ಮತ್ತು ಇಬ್ಬರು ಈ ತುರುಗೋಳ ಹೋರಾಟದಲ್ಲಿ ವೀರಮರಣ ಹೊಂದಿದರು ಅಂತೇಳಿ ನಾವು ತಿಳ್ಕೋದಕ್ಕೆ ಅವಕಾಶವಿರುವಂತಹ ವೀರಗಲ್ಲಿದು. 2ನೇ ವೀರಗಲ್ಲಿದು. ಮತ್ತೊಂದು ವೀರಗಲ್ಲಿದೆ. ಈ ಪಕ್ಕದಲ್ಲಿ ಇನ್ನೊಂದು ವೀರಗಲ್ಲಿದೆ. ತುಂಬ ಸುಂದರವಾಗಿ ಕೆತ್ತನೆ ಮಾಡಿರುವಂತಹ ವೀರಗಲ್ಲು ಇದು. ಇದು 3ನೇ ವೀರಗಲ್ಲು ಏನಿದೆ, ಇದು ಶಾಸನೋಕ್ತ 2ನೇ ವೀರಗಲ್ಲು. ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 25, ಚಿಕ್ಕನಾಯಕನಹಳ್ಳಿ ತಾಲೂಕು, ಶಾಸನ ಸಂಖ್ಯೆ 50ರಲ್ಲಿ ದಾಖಲಾಗಿರುವಂತಹ ವೀರಗಲ್ಲಿದು. ಇದು 3 ಹಂತಗಳನ್ನು ಒಳಗೊಂಡಿದೆ. ನೋಡಿ, ಕೆಳಗಿನ ಹಂತದಲ್ಲಿ ಆಳೆತ್ತರದ ಬಿಲ್ಲನ್ನು ಹಿಡಿದು ಹೋರಾಟ ಮಾಡುತ್ತಿರುವ ವೀರರ ಶಿಲ್ಪಗಳನ್ನು ಕಾಣ್ಬೋದು. ಜೊತೆಗೆ ಹಸುಗಳನ್ನು ಕೆತ್ತಿದ್ದಾರೆ. ಅಂದರೆ ಇದು ತುರುಗೋಳು ವೀರಗಲ್ಲು ಆಗಿರುವಂಥದ್ದು. ಮತ್ತು 2ನೇ ಹಂತದಲ್ಲಿ ದೇವಕನ್ನಿಕೆಯರು ವೀರನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವ ಶಿಲ್ಪವನ್ನು ಕಾಣ್ಬೋದು. ವೀರ ಪಲ್ಲಕ್ಕಿಯಲ್ಲಿ ಕೈ ಮುಗಿದು ಕುಳಿತಿದ್ದಾನೆ. ಹಾಗೆ ಮೇಲ್ಭಾಗದ ಹಂತದಲ್ಲಿ ವೀರನು ಕೈಲಾಸವಾಸಿಯಾಗಿ ಶಿವಲಿಂಗ ನಂದಿಯ ಮುಂದೆ ಕೈ ಮುಗಿದು ಕುಳಿತಿದ್ದಾನೆ. ಶಿವಲಿಂಗಕ್ಕೆ ಯತಿಯೊಬ್ಬ ಪೂಜೆ ಮಾಡುತ್ತಿರುವ ಶಿಲ್ಪ. ಮೇಲ್ಭಾಗದಲ್ಲಿ ಸೂರ್ಯಚಂದ್ರರ ಸಂಕೇತ ಏನು ಅಂದರೆ ಇವರ ಧೈರ್ಯ, ಶೌರ್ಯ, ಪರಾಕ್ರಮಗಳು ಮುಂದಿನ ಪೀಳಿಗೆಗೂ ಮಾದರಿಯಾಗಿರಬೇಕು ಅನ್ನೋದು, ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿರಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಇದರಲ್ಲಿ ಈ ವೀರಗಲ್ಲಲ್ಲಿ ಏನು ಶಾಸನ ಇದೆ ಅಸ್ಪಷ್ಟವಾಗಿದೆ. ಇರುವಂಥ ಮಾಹಿತಿಯ ಆಧಾರದ ಮೇಲೆ ಶ್ರೀ ಪ್ಲವ ಸಂವತ್ಸರದ ಕಾರ್ತಿಕ ಶುದ್ಧ ಅಂದರೆ ಶುಕ್ಲ ಪಕ್ಷದಲ್ಲಿ ಸೋಮ ಎಂಬ ವ್ಯಕ್ತಿ ಅಂದರೆ ವೀರ ತುರುಗೋಳು ಹೋರಾಟದಲ್ಲಿ ವೀರಮರಣ ಹೊಂದಿದ ಮಾಹಿತಿ ನೀಡುವಂತಹ ವೀರಗಲ್ಲು ಇದಾಗಿದೆ. ಸೋಮ, ಈಗೇನು ಪಲ್ಲಕ್ಕಿಯಲ್ಲಿ ಕೈ ಮುಗಿದು ಕುಂತಿರುವಂಥ ವ್ಯಕ್ತಿಯನ್ನು ನೋಡ್ತಿದ್ರೆ ಇವನು ಸೋಮ. ಇವನು ತುರುಗೋಳು ಹೋರಾಟದಲ್ಲಿ ಹಸುಗಳನ್ನು ಕತ್ಕೊಂಡು ಹೋಗ್ತಿದ್ದಂತಹ ಸೈನಿಕರ ಜೊತೆ ಹೋರಾಡಿ ವೀರಮರಣ ಹೊಂದಿದ ವೀರನ ನೆನಪಿನ ಸ್ಮಾರಕ ಇದು. ಮತ್ತೊಂದು ವೀರಗಲ್ಲು ಇಲ್ಲಿದೆ. ಈ ವೀರಗಲ್ಲು ಸಹ 13ನೇ ಶತಮಾನಕ್ಕೆ ಸೇರಿದ್ದು 3 ಹಂತಗಳನ್ನು ಒಳಗೊಂಡಿದೆ. ಇದು ಶಾಸನ ಇದೆ ಇದರಲ್ಲಿ. ನೋಡಿ, ಕೆಳಗಿನ ಹಂತದಲ್ಲಿ ವೀರನು ಬಿಲ್ಲನ್ನು ಹಿಡಿದು ಹೋರಾಟ ಮಾಡುತ್ತಿದ್ದಾನೆ. ವೈರಿ ಸೈನಿಕರು ನೋಡಿ ಕುದುರೆಗೆ ಕವಚ ಹಾಕಿದ್ದಾರೆ. ತುಂಬ ವಿಶೇಷವಾಗಿ ಅಂದರೆ ಇಲ್ಲಿ ಕುದುರೆ ಕವಚದ ಮೇಲಿರುವಂತಹ ಕುಚ್ಚುಗಳು, ಆ ಕುಸುರಿ ಕೆತ್ತನೆ ಕೂಡ ಈ ಶಿಲ್ಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ತುಂಬ ವಿಶೇಷ. ಇದು ಮೊದಲನೇ ಕೆಳಗಿನ ಹಂತ. 2ನೇ ಹಂತದಲ್ಲಿ ವೀರಮರಣ ಹೊಂದಿದ ವೀರನನ್ನು ಸುರಕನ್ಯೆಯರು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವ ಶಿಲ್ಪವಿದೆ. ಹಾಗೆಯೇ 3ನೇ ಹಂತದಲ್ಲಿ ಅಂದರೆ ಮೇಲ್ಭಾಗದ ಹಂತದಲ್ಲಿ ವೀರನು ಸ್ವರ್ಗಸ್ಥನಾಗಿದ್ದು ಕೈಲಾಸವಾಸಿಯಾಗಿ ಕೈಲಾಸದಲ್ಲಿ ಶಿವಲಿಂಗ, ನಂದಿ ಹಾಗೂ ಯತಿಯು ಶಿವಲಿಂಗವನ್ನು ಪೂಜೆ ಮಾಡುತ್ತಿರುವ ಶಿಲ್ಪವಿದೆ. ಸೂರ್ಯಚಂದ್ರರ ಕೆತ್ತನೆಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಈ ಪಟ್ಟಿಕೆಯಲ್ಲಿ ಶಾಸನ ಇದೆ. ಶಾಸನ ಸೌದೋಗಿದೆ. ಸುಮಾರು 13ನೇ ಶತಮಾನದ ಕನ್ನಡ ಲಿಪಿ, ಕನ್ನಡ ಭಾಷೆಯಲ್ಲಿರುವಂತಹ ಶಾಸನ ಇದು. ಇದರಲ್ಲಿ ಪರಿಧಾವಿ ಸಂವತ್ಸರದ ಉಲ್ಲೇಖ ಬರುತ್ತೆ. ಆದರೆ ವೀರ ಯಾರು, ಯಾವ ಕಾರಣಕ್ಕೆ ಸತ್ತೋದ, ವೀರಮರಣ ಹೊಂದಿದ ಅನ್ನೋದು ನಮಗೆ ತಿಳಿದು ಬರೋದಿಲ್ಲ. ಶಾಸನ ಅಸ್ಪಷ್ಟವಾಗಿರೋದ್ರಿಂದ ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಇದು ಎಪಿಗ್ರಫಿಯಾ ಕರ್ನಾಟಕದಲ್ಲಿ ದಾಖಲಾಗಿರುವಂತಹ ಶಾಸನೋಕ್ತ ವೀರಗಲ್ಲು. ಮತ್ತೊಂದು ವೀರಗಲ್ಲು ಇದರ ಪಕ್ಕದಲ್ಲೇ ಇದ್ದು, ಇದು ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 25, ಚಿಕ್ಕನಾಯಕನಹಳ್ಳಿ ತಾಲೂಕು, ಶಾಸನ ಸಂಖ್ಯೆ 48ರಲ್ಲಿ ದಾಖಲಾಗಿರೋಂಥದ್ದು.
ಇದು ಸಹ 3 ಹಂತದ ವೀರಗಲ್ಲು. 3 ಹಂತದ ವೀರಗಲ್ಲಿದೆ. ಇದರಲ್ಲಿ ಶಾಸನ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಅಕ್ಷರಗಳು ದಾಖಲೆ ಆಗಿದೆ. ಕೆಳ ಹಂತದಲ್ಲಿ ವೀರನು ಬಿಲ್ಲನ್ನು ಹಿಡಿದು ಹೋರಾಟ ಮಾಡುತ್ತಿದ್ದಾನೆ ವೈರಿಗಳೊಂದಿಗೆ. ಹಸುಗಳ ಕೆತ್ತನೆ ಇದೆ, ಆದರೆ ಅಲ್ಲಿ ಮುಚ್ಚೋಗಿರೋದ್ರಿಂದ ಕಂಡು ಬರೋದಿಲ್ಲ, ನಮಗೆ ಕಾಣೋಕ್ಕೆ ಈಗ ಸಾಧ್ಯ ಇಲ್ಲ. 2ನೇ ಹಂತದಲ್ಲಿ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವ ಚಿತ್ರ ಇದೆ ನೋಡಿ. ಒಬ್ಬ ವೀರನ ಶಿಲ್ಪವನ್ನು ಕಾಣಬಹುದು. ಆದರೆ ಶಾಸನದಲ್ಲಿ ಇಬ್ಬರು ವೀರರು ವೀರಮರಣ ಹೊಂದಿದರು ಅಂತೇಳಿ ಬರುತ್ತೆ. ಆದರೆ ಮತ್ತೊಬ್ಬನ ಶಿಲ್ಪ ಯಾಕೆ ಎತ್ತಿಲ್ಲ ಗೊತ್ತಿಲ್ಲ. ಹಾಗೆ 3ನೇ ಹಂತದಲ್ಲಿ ಯತಿ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರುವ ಶಿಲ್ಪ, ನಂದಿ, ಹಾಗೆ ವೀರ ಕೈ ಮುಗಿದು ಕುಳಿತಿರುವ ಶಿಲ್ಪವನ್ನು ನಾವು ಕಾಣ್ಬೋದಾಗಿದೆ. ಇಲ್ಲಿ ಶಾಸನ ಇದೆ. 13ನೇ ಶತಮಾನಕ್ಕೆ ಸೇರುವಂತಹ ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿರುವಂತಹ ಶಾಸನ ಇದು ಏನು ಹೇಳುತ್ತೆ ಅಂತೇಳಿದರೆ, ಶ್ರೀ ಪ್ಲವ ಸಂವತ್ಸರದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 5ನೇ ದಿನ ಪಂಚಮಿ ಸೋಮವಾರದಂದು ಕೊಟ್ಟಿಯ ಬೊಮ್ಮಗೌಡನ ಮಗ ಕಾಳಯ್ಯ ಮತ್ತು ರಾಮಯ್ಯ ಇಬ್ಬರು ತುರುಗೋಳ್ ಹೋರಾಟದಲ್ಲಿ ವೀರಮರಣ ಹೊಂದಿದಾಗ ದೇವಕನ್ಯೆಯರು ಸುರಲೋಕಕ್ಕೆ ಕೊಂಡೊಯ್ದರು ಎಂಬ ಮಾಹಿತಿ ಈ ಶಾಸನದಲ್ಲಿ ಬರೆದಿರುವಂಥದ್ದು. ತುಂಬ ಸುಂದರವಾದ ವೀರಗಲ್ಲುಗಳು, ತುಂಬ ಚೆನ್ನಾಗಿದೆ. ಆದರೆ ಇವು ಸಂರಕ್ಷಣೆಯ ಕೊರತೆಯಿಂದ ಹಾಳಾಗುವ ಸ್ಥಿತಿಯಲ್ಲಿ ಇದೆ. ದಯಮಾಡಿ ಇದನ್ನು ಗ್ರಾಮಸ್ಥರು ಅಥವಾ ಇತಿಹಾಸ ಆಸಕ್ತರು ಇದನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತೀನಿ. ಜೊತೆಗೆ ಇಲ್ಲಿ ಇನ್ನೂ ತುಂಡಾದ ವೀರಗಲ್ಲು ಸಹ ಇದೆ. ಇಲ್ಲಿ ಹುಡುಕದಷ್ಟು ಇತಿಹಾಸ ಸಿಗುವಂಥ ಊರು ಇದು. ಇಲ್ಲೊಂದು ತುಂಡಾಗಿ ಬಿದ್ದಿರುವಂತಹ ವೀರಗಲ್ಲಿದೆ. ವೀರಗಲ್ಲಿನ ಭಾಗ ನೋಡಿ ಇಲ್ಲಿ. ಬರ್ಜಿಯನ್ನು ಹಿಡಿದು ಹೋರಾಡುತ್ತಿರುವ ವೀರರ ಶಿಲ್ಪ ಇದು. ಇಷ್ಟೇ ಇರೋದು, ಒಡೆದೋಗಿದೆ. ಮಿಕ್ಕಿದ ಭಾಗ ಎಲ್ಲಿ ಹಾಳಾಗಿ ಬಿದ್ದಿದೆಯೋ ಗೊತ್ತಿಲ್ಲ. ಇದು ವೀರಗಲ್ಲಿದೆ ಇನ್ನೊಂದು. ಅದು ಎಲ್ಲಿದೆ ಅಂದರೆ ಈ ಕೆರೆ ಒಳಗಡೆ ಇಟ್ಟಿದ್ದಾರೆ. ಅದು ಇಲ್ಲಿ ತುಂಬ ವೀರಗಲ್ಲುಗಳು ಇದ್ದುವಂತೆ, ಕೆಲವನ್ನ ತಗೊಂಡೋಗಿ ಈ ಕಡೆ ಕೆರೆಯಲ್ಲಿ ಹಾಕಿದ್ವಿ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ನೋಡಿ, ಈ ಕೆರೆ ಒಳಗಡೆ ಇನ್ನೊಂದು ವೀರಗಲ್ಲಿದೆ. ನೋಡಿ, ಏರಿ ಮೇಲ್ಭಾಗದಲ್ಲಿ ಇಲ್ಲಿ ವೀರಗಲ್ಲನ್ನು, ಇದು ಒಡೆದೋಗಿದೆ ವೀರಗಲ್ಲು ನೆಡ್ತಾ ಇದ್ರು ಅನ್ನೋದಕ್ಕೆ ನೋಡಿ, ವೀರಗಲ್ಲು ನೆಡೋದಕ್ಕೆ ಜಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದೇ ಹಂತ ಇಲ್ಲಿರೋದು, ಮಿಕ್ಕಿದ ಭಾಗ ಎಲ್ಲ ಒಡೆದೋಗಿದೆ. ಇಲ್ಲಿ ಹೋರಾಟದ ದೃಶ್ಯ ಇದೆ, ಇಲ್ಲಿ ಯುದ್ಧದ ಚಿತ್ರಣ ಇದೆ, ಮತ್ತು ಕೆಳಭಾಗದಲ್ಲಿ ಹಸುಗಳ ಕೆತ್ತನೆ ಇದೆ. ಹಸುಗಳು ಇದೆ ಅಂದರೆ ತುರುಗೋಳ್ ವೀರಗಲ್ಲು ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವೀರಗಲ್ಲನ್ನು ಸಂರಕ್ಷಣೆ ಮಾಡುವ ಅವಶ್ಯಕತೆ ಇದೆ. ಜೊತೆಗೆ ಇಲ್ಲಿರುವಂತಹ ಶಾಸನೋಕ್ತ ವೀರಗಲ್ಲುಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡುವುದು ತುಂಬ ತುರ್ತಾಗಿ ಆಗಬೇಕಾಗಿದೆ. ಸುಮಾರು 700-800 ವರ್ಷ ಹಳೆಯದಾದಂಥ ಈ ಶಾಸನೋಕ್ತ ವೀರಗಲ್ಲುಗಳು ಈ ರೀತಿ ಹಾಳಾಗೋದಕ್ಕೆ ನಾವು ಬಿಡಬಾರ್ದು, ಸಂರಕ್ಷಣೆ ಮಾಡಬೇಕು. ನೋಡಿದ್ರಲ್ವ, ಬರಕನಾಳು ಗ್ರಾಮದ ಶಾಸನೋಕ್ತ ವೀರಗಲ್ಲುಗಳು ಮತ್ತು ಇಲ್ಲಿನ ಇತಿಹಾಸ ತಿಳ್ಕೊಂಡ್ರಿ ಅಲ್ವಾ. ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಧನ್ಯವಾದಗಳು.